ನಿನ್ನೆ ರಾತ್ರಿ ಬೋಧ್ಗಯೆಯಿಂದ ಬಂದು ನಾವಂತೂ ಮಲ್ಕೊಂಡೇ ಬಿಟ್ವಿ. ತುಂಬ ಸುಸ್ತಾಗಿತ್ತು. ಸ್ವಲ್ಪ ಊಟ ಮಾಡಿಬಿಟ್ಟು ಬಂದು ಮಲಗಿದ್ದು. ಇವತ್ತು ಬೆಳಗ್ಗೆ ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಎಲ್ಲ 5 ಗಂಟೆಗೆ ಎದ್ಬಿಟ್ಟು ಗಂಗಾ ಸ್ನಾನ ಮಾಡೋಕ್ಕೆ ಅಂತ ಹೋದರು, ಮತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ. ಬಟ್ ನಾನು ಮತ್ತು ನನ್ನ ಮಗ ಹೋಗಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ. ಅದಕ್ಕೆ ನಾನು ರೆಸ್ಟ್ ಮಾಡೋಣ, ಅವ್ನು ಸ್ವಲ್ಪ ಮಲಗಿದ್ರೆ ಸರಿಗಿರ್ತಾನೆ ಅಂದ್ಬಿಟ್ಟು ತುಂಬ ದಿನದಿಂದ ಬೆಳಗ್ಗೆನೇ ಎಬ್ಬಿಸ್ತಾ ಇದ್ವಿ ಅವ್ನಿಗೂ. ಸರಿ ಬೇಡ, ಅವ್ನು ತಿಂದಿದ್ದೆಲ್ಲ ಸ್ವಲ್ಪ ಜೀರ್ಣ ಆಗಲಿ, ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಅವನಿಗೋಸ್ಕರ ನಾನು ಹೋಗಿಲ್ಲ. ಸೊ ಇವರೆಲ್ಲ ಹೋಗಿ ಗಂಗಾ ಸ್ನಾನ ಮುಗಿಸ್ಕೊಂಡು ಕಾಶಿ ವಿಶಾಲಾಕ್ಷಿ ಮತ್ತು ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಬಂದರು. ಸೊ ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಕಾಶಿಯಿಂದ ಚೆಕ್ಔಟ್ ಆದ್ವಿ. ಈಗ ಹೋಗ್ತಾ ಇರೋದು ನಾವು ಪ್ರಯಾಗ್ರಾಜು ಮತ್ತು ಅಯೋಧ್ಯೆಗೆ. ಈಗ ಫಸ್ಟು ನಾವು ಇಲ್ಲಿಂದ ಹೊರಟು ಪ್ರಯಾಗ್ರಾಜನ್ನ ನೋಡಿಕೊಂಡು ಪ್ರಯಾಗ್ರಾಜಿಂದ ಮತ್ತೆ ಅಯೋಧ್ಯೆಗೆ ಒಂದು 2-3 hours ಮತ್ತೆ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಅಯೋಧ್ಯೆಯಲ್ಲಿ ಸ್ಟೇ ಆಗ್ತೀವಿ. ಬೆಳಗಿನ ಜಾವ ಎದ್ಬಿಟ್ಟು ಅಯೋಧ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಮ್ಲಲ್ಲಾಗೆ ನೋಡಿಕೊಂಡು ಅಲ್ಲಿಂದ ನಮಗೆ 2 ಗಂಟೆಗೆ ಫ್ಲೈಟ್ ಇದೆ. ಸೊ ನಾವು ಏರ್ಪೋರ್ಟ್ಗೂ ಅಲ್ಲಿಂದನೇ ಹೋಗಬೇಕು. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಕಾಶಿಯಿಂದ ಪ್ರಯಾಗ್ರಾಜ್ಗೆ ಅಟ್ಲೀಸ್ಟ್ ಒಂದು 4-5 hours ಜರ್ನಿ ಇದೆ. ಸೊ ಎಲ್ಲರೂ ಇವಾಗ ಹೊರಟಿದ್ದೀವಿ. ಈಗ ನಾವು ಪ್ರಯಾಗ್ರಾಜ್ ರೀಚ್ ಆದಾಗ ಪ್ರಯಾಗ್ರಾಜು ಈ ಥರ ಇದೆ. ಇನ್ನೂ ಟೆಂಟ್ಸ್ ಎಲ್ಲ ಏನೂ ತೆಗೆದಿರಲಿಲ್ಲ, ಹೀಗೆ ಇತ್ತು. ಅಲ್ಲಿ ಸ್ವಲ್ಪ ತೆಗೆದಿದ್ರು, ಬಟ್ ಆಲ್ಮೋಸ್ಟು ಎಲ್ಲ ಟೆಂಟ್ಸು ಹಾಗೇ ಇತ್ತು. ಯಾಕಂದರೆ ಇಲ್ಲಿ ಮಹಾಕುಂಭಮೇಳ ನಡೆದಿತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಮಹಾಕುಂಭಮೇಳ ನಡೆದಿದ್ದೊಂದು 15 ದಿನ ಆದಮೇಲೆ ಹೋಗಿದ್ದಿದ್ದು. ಸೊ ಅದಕ್ಕೆ ಈ ಟೆಂಟ್ಸ್ ಎಲ್ಲ ಇನ್ನೂ ತೆಗಿತಾ ಇದ್ರು, ಸ್ವಲ್ಪ ಹಾಗೇ ಇತ್ತು. ಎಲ್ಲ ನಮಗೂ ನೋಡೋಕ್ಕೊಂದು ಚಾನ್ಸ್ ಸಿಕ್ತು. ನಾವು ಮಹಾಕುಂಭಮೇಳ ಇರುತ್ತೆ ಅಂತಲೇ ಟಿಕೆಟ್ ಲೇಟಾಗಿ ಬುಕ್ ಮಾಡ್ಕೊಂಡು ಹೋದ್ವಿ. ಮಹಾಕುಂಭಮೇಳಲ್ಲಿ ನನ್ನ ಮಗುನ ಕರ್ಕೊಂಡಂತೂ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕುಂಭಮೇಳ ಮುಗಿದು ಬಿಡಲಿ ಅಂದ್ಬಿಟ್ಟೆ ನಾವು ಲೇಟಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದು. ನೀರಲ್ಲಿ ಇನ್ನೂ ತುಂಬ ಜನ ಬಂದು ಟೂರಿಸ್ಟ್ ಎಲ್ಲ ಸ್ನಾನ ಮಾಡ್ತಾಯಿದ್ರು. ತ್ರಿವೇಣಿ ಸಂಗಮ, ಇದು ಗಂಗಾ ಯಮುನಾ ಸರಸ್ವತಿ ಸೇರೋ ಅಂಥ ಜಾಗ. ಇಲ್ಲೇ ಮಹಾಕುಂಭಮೇಳ ನಡೆದಿದ್ದು. ಅಲ್ಲಿ ನಾನು ಮತ್ತು ನನ್ನ ಮಗ ಹೋಗಿದ್ವಿ. ನನ್ನ ಮಗ ಅಂತೂ ನೀರಿಂದ ಆಚೆ ಬರೋಕ್ಕೇ ರೆಡಿ ಇರಲಿಲ್ಲ. ಸೊ ನಮ್ಮಮ್ಮದೆಲ್ಲ ಸ್ನಾನ ಮುಗಿದಿತ್ತು. ನಮ್ಮಮ್ಮ ನಮ್ಮ ಅತ್ತೆದೆಲ್ಲ ಕರ್ಕೊಂಡ್ಬಂದು ದಡದಲ್ಲಿ ಕೂಡಿಸಿದ್ವಿ. ಇಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಜನ. ಅಲ್ಲೇ ಎಲ್ಲ ಬಟ್ಟೆನೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಸ್ನಾನ ಮಾಡಿಬಿಟ್ಟು, ವಿಚ್ ಈಸ್ ರಿಯಲಿ ವೆರಿ ಸ್ಯಾಡ್. ಈ ಥರ ಟೆಂಟ್ ಇರುತ್ತೆ. ಸೊ ಈ ಥರ ಟೆಂಟ್ಗೆ 20 ರೂಪಾಯಿ ತೊಗೋತಾರೆ ಒಬ್ರಿಗೆ. ಹೋಗಿ ಡ್ರೆಸ್ ಬೆಳಗ್ಗೆಯಿಂದ ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನು ಅಷ್ಟೊಂದೇನು ವ್ಲಾಗಿಂಗ್ ಮಾಡಿಲ್ಲ ಇವತ್ತು. ಟ್ರಾವೆಲ್ ಮಾಡ್ಕೊಂಬರೋಕ್ಕೇ ಒಂದು 2 hours ಆಯಿತು ವಾರಣಾಸಿಯಿಂದ ಪ್ರಯಾಗ್ರಾಜ್ಗೆ. ಸೊ ಇವಾಗ ಪ್ರಯಾಗ್ರಾಜಿಗೆ ಬಂದು ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಇಲ್ಲಿ ಕ್ಯಾಮಲ್ ಇದೆ, ಕ್ಯಾಮಲ್ ರೈಡ್ ಮಾಡೋಣ ಅಂತ ಬಂದ್ವಿ. ನನ್ನ ಮಗ ಏನೋ ಕೂತ್ಕೋತೀಯಾ ಅಂದರೆ ಅಂದ. ಗೊತ್ತಿಲ್ಲ ಏನು ಮಾಡ್ತಾನೋ, ಕರ್ಕೊಂಡು ಹೋಗ್ತೀನಿ ಹತ್ರ. ಇಲ್ಲಿ ನೋಡು, ಕ್ಯಾಮಲ್ ಕೂಚೋತಿಯಮ್ಮ ಕ್ಯಾಮಲಲ್ಲಿ? ಓಕೆ, ಕೂಚೋಳಿ ಅಂತ ಇರು. ಇವನಿಗೂ ಸ್ನಾನ ಮಾಡಿಸಿದ್ದೆ, ನಾನು ಮಾಡಿಕೊಂಡೆ, ಎಲ್ಲರದು ಆಯಿತು. ಈಗ ಕ್ಯಾಮಲ್ ಕಾಣಿಸ್ತು, ಅದಕ್ಕೆ ಬಂದ್ವಿ. ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಕುಡಿಸ್ತೀನಿ. You'll sit on the camel? Samit, bye! ಇವಾಗ ಪ್ರಯಾಗ್ರಾಜಲ್ಲೇ ಅಕ್ಕಪಕ್ಕದಲ್ಲಿ ಸ್ವಲ್ಪ ದೇವಸ್ಥಾನಗಳಿದೆ. ಸೊ ಅದನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೊಂದು ರಾಮ ಟೆಂಪಲ್ ಇತ್ತು, ಮತ್ತು ಹಾಗೆ ಮುಂದೆ ಹೋದರೆ ಇನ್ನೊಂದು ರಾಮ ಟೆಂಪಲ್ ಇತ್ತು. ಇಲ್ಲೆಲ್ಲ ಜಾಸ್ತಿ ರಾಮ ಟೆಂಪಲ್ಸೇ ಜಾಸ್ತಿ ಇರೋದು. ಇಲ್ಲಿ ಶಿವ, ಪಾರ್ವತಿ, ರಾಮ ಎಲ್ಲರೂ ಇದ್ದರು. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಹಾಕುಂಭಮೇಳದೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಆವಾಗ ಟೆಂಟ್ಸ್ ಎಲ್ಲ ಹಾಗೆ ಕಾಣಿಸ್ತಾ ಇತ್ತು. ಅಲ್ಲಿ ನಿಂತ್ಕೊಂಡ್ರೆ ಇದು ಸ್ವಲ್ಪ ಹೈಟಲ್ಲಿದೆ ಈ ಟೆಂಪಲು. ಸೊ ಇಲ್ಲಿಂದ ಫುಲ್ ಟೆಂಟ್ಸ್ ಏನೇನು ಹಾಕಿದ್ರು ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಂತ್ಕೊಂಡು ಅದನ್ನು ನೋಡಿಬಿಟ್ಟು ಈಗ ನಾವು ಬಡ ಹನುಮಾನ್ ಟೆಂಪಲ್ ಅಂತ ಇದೆ.
ಇವಾಗ ನಾವು ಪ್ರಯಾಗ್ರಾಜಿಂದ ಅಯೋಧ್ಯ ಕಡೆಗೆ ಹೊರಟ್ವಿ. ಸೊ ಹೋಗಬೇಕಾದ್ರೆ ದಾರಿಲಿ ಕರಿ ಲೀಫ್ ಅನ್ನೋದೊಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ನನ್ನ ಮಗ ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ಅವನಿಗೆ ಇಡ್ಲಿ ದೋಸೆ ಸ್ವಲ್ಪ ತಿನ್ಸೋಣ ಅಂದ್ಬಿಟ್ಟು ನಾವೇ ಹುಡುಕಿದ್ವಿ ಗೂಗಲಲ್ಲಿ. ಇದು ಒಂದು ಸ್ವಲ್ಪ ಸಿಟಿ ಒಳಗಿತ್ತು, ಆದರೂ ನಮ್ಮ ಡ್ರೈವರ್ ಪಾಪ ಕರ್ಕೊಂಡೋದ್ರು ಕರಿ ಲೀಫ್ ರೆಸ್ಟೋರೆಂಟ್ಗೆ. ಸೊ ಇಲ್ಲಿಗೆ ಹೋಗಿ ನನ್ನ ಮಗ ಒಂದು ಇಡ್ಲಿ ಏನೋ ತಿಂದ, ಇಡ್ಲಿ ದೋಸೆ. ಸೊ ಅದನ್ನೆಲ್ಲ ಎಲ್ಲರೂ ತಿಂದ್ಕೊಂಡು ಇಲ್ಲಿಂದ ಅಯೋಧ್ಯ 2 hours ಜರ್ನಿ ಇತ್ತು. ಸೊ ಅಯೋಧ್ಯೆಗೆ ಹೊರಟ್ವಿ. ಅಯೋಧ್ಯ ತಲುಪೋ ಅಷ್ಟೊತ್ತಿಗೆ ರಾತ್ರಿನೇ ಆಗೋಗಿತ್ತು, ರಾತ್ರಿ 11 ಗಂಟೆ ಏನೋ ಆಗೋಗಿತ್ತು. ಇನ್ನೇನು ಅಲ್ಲೂ ರೆಸ್ಟೋರೆಂಟ್ ಕ್ಲೋಸ್ ಮಾಡ್ತಾಯಿದ್ರು. ನಾವು ಬೇಗ ಹೋಗಿ ಊಟ ಮಾಡಿಕೊಂಡು, ಅಂದರೆ ನಮಗೆ ಜಾಸ್ತಿ ಆಪ್ಷನ್ಸ್ ಏನೂ ಸಿಕ್ಕಿಲ್ಲ. ಅವ್ರು ಏನು ಹೇಳಿದ್ರು ಅದನ್ನೇ ತಿಂದ್ವಿ. ಅಂದರೆ ಅವ್ರು ಒಂದೇ ಒಂದು ಕರಿ ಇದೆ ಮತ್ತು ಚಪಾತಿ ಅಷ್ಟೇ ಕೊಡೋಕ್ಕಾಗುತ್ತೆ, ಇವಾಗ ಏನು ಮಾಡ್ಕೊಡೋಕ್ಕಾಗಲ್ಲ ಅಂದರು. ಸೊ ಅದನ್ನೇ ಆರ್ಡ್ರ್ ಮಾಡಿ ತಿಂದ್ಬಿಟ್ಟು ಎಲ್ಲರೂ ತುಂಬ ಸುಸ್ತಾಗಿದ್ವಿ. ಹೋಗ್ಬಿಟ್ಟು ಚೆಕ್ ಇನ್ ಮಾಡಿಬಿಟ್ಟು ರೂಮು ಮಲ್ಕೊಂಬಿಟ್ವಿ.